ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನನ್ನ ಸೆಕೆಂಡ್ ವ್ಲಾಗ್. ಸೊ ಮದುವೆ ಎಲ್ಲ ಮುಗಿಸ್ಕೊಂಡು ಬಂದು ನಿದ್ದೆ ಮಾಡಬೇಕು, ಕಣ್ಣೆಲ್ಲ ರೆಡ್ ಆಗಿದೆ. ಸೊ ನಂದು ಬರ್ಡೇ ಸೆಲೆಬ್ರೇಷನ್ಗೆ ಅಂತ ಕರ್ಕೊಂಡು ಹೋಗ್ತಿದ್ದಾರೆ. ಎಲ್ಲಿ ಏನು ಅಂತ ಇನ್ನೂ ಪರ್ಫೆಕ್ಟಾಗಿ ಗೊತ್ತಿಲ್ಲ, ಬಟ್ ಊಟ ಮಾಡ್ಕೊಂಡಾದರೂ ಬರಬೇಕಲ್ಲ, ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ನೈಟೆಲ್ಲ ನಿದ್ದೆಗೆಟ್ಟಿದ್ವಲ್ಲ, ಸ್ವಲ್ಪ ಆಗ್ತಾಯಿಲ್ಲ, ಮುಖ ಎಲ್ಲ ಒಂಥರ ಅನ್ನಿಸ್ತಿದೆ. ನಿದ್ದೆ ಮಾಡಿದ್ರೆ ಪರ್ಫೆಕ್ಟ್ ಆಗಬಹುದು. ಬೇಗ ಬೇಗ ಮುಗಿಸ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. 7:30 ಆಗಿದೆ. ಇನ್ನು ಅಲ್ಲಿ ಹೋಗಿ ಸೆಲೆಬ್ರೇಷನ್ ಮುಗಿಸಿ ಡಿನ್ನರ್ ಮುಗಿಸ್ಕೊಂಡು ಬಂದು ಮಲಗಿಬಿಡ್ಬೇಕು. ಇನ್ನೂ 2 ದಿನ ಎದ್ದೇಳಲ್ವೋ ಗೊತ್ತಿಲ್ಲ. ಮತ್ತು ಇಬ್ನಿಲೆಲ್ಲ ಓಡಾಡಿದ್ವಲ್ಲ, ಸಿಕ್ಕಾಬಿಟ್ಟೆ ಕೋಲ್ಡ್ ಬೇರೆ ಆಗಿಬಿಟ್ಟಿದೆ. ನನಗಿಂತ ಇವ್ರಿಗೆ ಜಾಸ್ತಿ ಕೋಲ್ಡ್ ಆಗಿರೋದು ಅಂತ ಹೇಳ್ತಾನೆ ಇದ್ದೀವಿ. ಬನ್ನಿ, ಎಲ್ಲಿ ಕರ್ಕೊಂಡು ಹೋಗ್ತಾರೆ ಹೋಗೋಣ. ಮೊದಲು ದೇವಸ್ಥಾನಕ್ಕೆ ಹೋಗಿದ್ದು, ಆಮೇಲೆ ನಾನು ಕೇಳಿಬಿಟ್ಟು ಕಾರ್ತಿಕ ಸೋಮವಾರ ಅಲ್ವಾ, ಅದಕ್ಕೆ ಫಸ್ಟು ಟೆಂಪಲ್ಗೆ ಹೋದ್ವಿ. ಒಳಗೆ ನೋಡ್ಕೊಂಡ್ಬಿಟ್ಟು ಫೋನ್ ಮಾಡಿದೆ, ಅವ್ರು ಹೋಗ್ಬೇಕಾಯ್ತು. ನಾವು ಸಾಲ ತಿಂತ ಕೂತವಳೆ. ಇವಳಂತೂ ಚಕ್ಲಿ ತಿಂತಾನೆ ಕೂತವಳೆ. ದೇವಸ್ಥಾನಕ್ಕೆ ಬಂದರೆ ಚಕ್ಲಿ ಬಿಟ್ಬಿಡ ನೀನು. ಅವಳಿಗೆ ಏನೋ ಆಗ್ಬಿಟ್ಟದೆ, ಮಲ್ಗವಳೆ. ಏನು ಆಗಿದೆ, ಮಲ್ಕೊಬಿಟ್ಟವಳೆ. ಏನು ಆಗದೆ ಪ್ರಸಾದ ನೋಡಿ. ನಾನು ಹಿಡ್ಕೋಬೇಕಾ? ಹಿಡ್ಕೊತೀನಿ. ಯಾಕೆ ಜಾಮ್ ಹಿಡ್ಕೊತ? 2 ಪ್ರಸಾದ ಬಿಗಿಯಾಗಿ ಹಿಡಿದ್ಬಿಟ್ಟಿದ್ನಲ್ಲ, ಪ್ರಸಾದ ತಿನ್ಕೊಂಡು ಹೋಗ್ಬೇಕು. ಕಾರ್ತಿಕ ಅದು ಲೈಟ್ ಬರುತ್ತೆ, ನೀವು ಆಮೇಲೆ ಆನ್ ಮಾಡ್ಕೊಳ್ಳಿ. ಓಕೆ. ನಾವು ಒಳಗಡೆ ಹೋಗೋ ಮೊದಲೇ ಅಲ್ಲಿ ಮ್ಯೂಸಿಕ್ ಆನ್ ಮಾಡಿಬಿಟ್ಬಿಟ್ಟಿದ್ರು. ಅದು ಕಾಪಿರೈಟ್ ಕ್ಲೈಮ್ ಬೀಳುತ್ತಲ್ಲ ಅಂತ ಹೇಳ್ಬಿಟ್ಟು ನಾನು ಮ್ಯೂಟ್ ಮಾಡಿ ಸ್ವಲ್ಪ ವಾಯ್ಸ್ ಓವರ್ ಕೊಡೋಣ ಅಂತ ಹೇಳ್ಬಿಟ್ಟು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಮಿಡ್ಲಲ್ಲಿ ಸಿಕ್ಕಾಬಿಟ್ಟೆ ಬರೀ ಮ್ಯೂಸಿಕ್ ಆನ್ ಮಾಡಿಬಿಟ್ರು. ಕೇಕ್ ಕಟ್ ಮಾಡಬೇಕಾದ್ರೂ ಸ್ವಲ್ಪ ಆನ್ ಮಾಡಿದ್ರು. ಆಮೇಲೆ ಕಾಪಿರೈಟ್ ಕ್ಲೈಮ್ ಬೀಳುತ್ತಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಮ್ಯೂಟ್ ಮಾಡಿಸಿದ್ದೀನಿ ಸ್ವಲ್ಪ. ಮಿಡ್ಲಲ್ಲಿ ಅಂದರೆ 1-2-3 ಸಾಂಗ್ಗೆ ಡ್ಯಾನ್ಸ್ ಮಾಡಿದ್ವಿ. ಅದು ಕೂಡ ಸೇಮ್ ಕಾಪಿರೈಟ್ ಕ್ಲೈಮ್ ಬೀಳುತ್ತೆ ಅಂತ ಸ್ವಲ್ಪ ಕಟ್ ಮಾಡಿ ಹಾಕಿದ್ದೀನಿ. ಬಟ್ ಬ್ಯಾಡ್ ಲಕ್ ಬಿದ್ದರೂ ಬೀಳ್ಬೋದು, ಗೊತ್ತಿಲ್ಲ. ಸ್ವಲ್ಪನೇ ಹಾಕಿರೋದು, ಜಾಸ್ತಿ ಹಾಕಿಲ್ಲ. ಅದರಿಂದ ಡೆಕೋರೇಷನ್ ಮಾತ್ರ ತುಂಬ ಚೆನ್ನಾಗಿತ್ತು, ವರ್ತ್ ಅಂತಲೂ ಅನ್ನಿಸ್ತು. ತುಂಬ ಖುಷಿಯಾಯಿತು ಎಲ್ಲರೂ ಸೇರಿರೋದು. ಕಹಾನ್ ಮತ್ತು ಸಿರಿ ಅಂತೂ ಸಿಕ್ಕಾಬಿಟ್ಟೆ ಅವ್ರಿಗೆ ಖುಷಿಯಾಗ್ಬಿಡ್ತು. ಲೈಟಿಂಗ್ಸು, ಅರೇಂಜ್ಮೆಂಟ್ಸು ಮತ್ತು ಅದ್ರ ಜೊತೆಗೆ ಅವರು ಒಂಥರ ಬಿಟ್ಬಿಟ್ವಲ್ಲ ಡ್ಯಾನ್ಸ್ ಆಡೋದ್ರಲ್ಲಿ ಮಾತ್ರ. ಇಬ್ಬರೂ ಫಸ್ಟು ಹೋಗಿದ ತಕ್ಷಣ ಕೇಕ್ ನೋಡಿ ಅವ್ರವ್ರದ್ದೇ ಲೋಕದಲ್ಲಿ ಸ್ಟೆಪ್ ಆಗ್ತಾ ಇದ್ರು. 1-2-3 ಕಡೆ ಆ ಖುಷಿಲಿ ಅವ್ರು ಕೆಳಗಡೆನೂ ಕೂಡ ಬಿದ್ದರು. ನಾವು ಜಸ್ಟ್ 1 ಅವರ್ಗೆ ಅಷ್ಟೇ ಹೋಗಿದ್ದು. ಆ 1 ಅವರ್ನ ಯಾವ ಥರ ಕವರ್ ಮಾಡಬೇಕು ಅನ್ನೋದು ನಮಗೆ ಗೊತ್ತಾಗಲಿಲ್ಲ. ಸಡನ್ನಾಗಿ ಹೋದಾಗಲೇ ತುಂಬ ಟೈಮ್ ವೇಸ್ಟ್ ಮಾಡಿದ್ವಿ, ಕೇಕು ಅದು ಇದು ಫೋಟೋಸ್ ಅಂತ. ಬಟ್ ಲಾಸ್ಟು ಒಂದು 3 ಡ್ಯಾನ್ಸ್ ಮಾಡಿದ್ವಿ ಅಷ್ಟೇ. ರಿದಮ್ ಸಾಂಗಿಗೆಲ್ಲ ಸ್ವಲ್ಪ ಮಿಸ್ ಮಾಡ್ಕೊಂಡ್ವಿ ಅದನ್ನು. ಅಂದರೆ ಟೈಮ್ ಸ್ವಲ್ಪ ಬೇಗ ಕಟ್ ಮಾಡಿ 1-2-3 ಫೋಟೋ ತೊಗೊಂಡು ಮಾತ್ರ ಮೂವ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ನಾವಂತೂ ಸಿಕ್ಕಾಬಿಟ್ಟೆ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಫಸ್ಟ್ ಟೈಮ್ ನಾವು 3 ಕಪಲ್ಸು ಕೂಡ ಸೇರಿರೋದು ಈ ಥರ ಇದರಲ್ಲಿ. ಅಂದರೆ ಹಿಡ್ಕೋ ಜನ ಒಂದು ನಿನ್ಗೆ ಎಲ್ಲಿಂದ ಗೊತ್ತಾಯ್ತು? ಅದು ಅಲ್ಲಿ ಅಣ್ಣನ ತಂಗಿ ಅತ್ತಿಗೆ ಇದ್ರು. ಸರಿ ಬಾ, ಇಲ್ಲಿ ಬಾ, ಓಡ್ಬಾ ಬೇಗ. ಚಿಕ್ಕಿ ಕೇಕ್ ಕಟ್ ಮಾಡ್ತೈತೆ. ಸೊ ಈ ವಿಡಿಯೋದಲ್ಲೂ ಕೂಡ ಮ್ಯೂಸಿಕ್ ಆನ್ ಆಗಿತ್ತು. ಮ್ಯೂಟ್ ಮಾಡಬೇಕಿತ್ತು. ಅವರು ಡ್ಯಾನ್ಸ್ ಮಾಡ್ತಿದ್ರಲ್ಲ ಕಹಾನ್ ಸಿರಿ ಅಂತ ಹೇಳ್ಬಿಟ್ಟು ಆನ್ ಮಾಡಲ್ಲೇ ಬಿಟ್ಬಿಟ್ಟಿದ್ರು. ಆಮೇಲೆ ಕಾಪಿರೈಟ್ ಕ್ಲೈಮ್ ಬೀಳುತ್ತಲ್ವ ಅಂತ ಹೇಳ್ಬಿಟ್ಟು ಆಫ್ ಮಾಡಿದ್ವಿ.
ಡ್ಯಾನ್ಸ್ ಮಾಡೋ ಒಂದೆರಡು ಎಷ್ಟು ಅವರ್ 1 ಅವರಾ 1 ಅವರ ಎಷ್ಟು ನಿಖಿ ಜಾನ ಇಲ್ಲ ಏಕ್ಲ ಕರ್ಕರಿ ಫಸ್ಟ್ ಕೇಕ್ ಉಂಟು ಸಣ್ಣ ಆಮೇಲೆ ತೆಕ್ಕೊಳ್ಳ್ರಿ ಜಾನ ಇಲ್ಲಿ ವಿಡಿಯೋ ಮಾಡೋ ಒಂಚೂರು ಬಿಡು ಈಗ ಮ್ಯೂಟ್ ಆಗಿರ್ಲಿ ಹ್ಯಾಪಿ ಬರ್ಡೇ ಅಂತ ಹೇಳೋಣ ನಾವು ಎಲ್ಲ ಕಾಪಿರೈಟ್ ಸಾಂಗ್ ಕ್ಲೈಮ್ ಆಗುತ್ತೆ ಆಮೇಲೆ ಇವ್ರು ವಿಡಿಯೋ ಮಾಡ್ತಾವ್ರಲ್ಲ ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಡಿಯರ್ ಶ್ರುತಿ ಹ್ಯಾಪಿ ಬರ್ಡೇ ಟು ಯು ಹುಷಾರು ಅದೇನೋ ಎಸಿ ಅದೇನೋ Yes. Yes. Start. Let's start. Yes. ಚೆರಿ ಬಾ ಸಿರಿ ಬಾ ಈ ಕಡೆ ಇದೆಲ್ಲ ಮುಟ್ಬಾರ್ದು ಚಪ್ಪಲಿ ಆಚೆ ಕಡೆ ಕೂತ್ಬರು ಹೌದಾ ಹಂಗಂದ್ರ ಅವಳು ಬಂದ್ಲು ಮುಟ್ಟಿಸ್ಬಿಟ್ಟಾಳು ಈರಪ್ಪ ಅವಳಾದ್ಮೇಲೆ ನೀನು ಒಂದ್ ನಿಮಿಷ ಒಬ್ರಾದ್ಮೇಲೆ ಒಬ್ರು ಈ ಕಡೆ ಬಾ ಸೈಡ್ಗೆ ಅಂತ ಹೇಳ್ತಾನೆ ಸೈಡ್ಗೆ ಇಲ್ಲ ನೋಡು ಸರಿ ನೀನ್ ಈ ಕಡೆ ಬಾ ಅಯ್ಯೋ ತಿನ್ಕೊಂಡ ಪುಟ ಬಿಡುವ ಮಾಡಿ ನೋಡು ನೀನ್ ತೆಗೆ ಮಾಡಿ ಇದ್ರು ಇರ್ತಾಳೆ ಹೋಗಲ್ಲ ಬಂದಾಗ ಸಿರಿ ಇರು ಕೊಡ್ತೀನಿ ಏಯ್ ಸುಮ್ನೆ ಬಾ ಅಂತ ಹೇಳ್ತೇವೆ ಈ ಕಡೆ ಸೈಡ್ ಬಾ ಕೆಳಗಡೆ ಬಿದ್ದಿದೆ ಬಾಯ್ ಕಡೆ ಚಿಕ್ಕ ಹುಡುಗ ತಿನ್ಕತ್ತು ಬಿಡು ಸಾಕು ಇಳಿಸು ಹೇಳದ್ ಮಾತೆ ಕೇಳೋದಲ್ಲ ನೀನು ಈಗ ನೀನು ಹೋಗು ಈಗ ಹೋಯ್ತ್ಕೋ ಹೋಗು ನೋಡಿ ಕಾವನ್ ಹೆಂಗ್ ಬಂದ ಆದ್ಮೇಲೆ ಗುಡ್ ಬಾಯ್ ತಿನ್ಕಂಗೆ ಬರ್ಬೇಕು ಇಲ್ಲಿ ನೋಡು ಕೇಕ್ ತಿನ್ಬೇಡ ಹೋಗಿ ಸರಿ ಕಾಂತ ಬಾ ನೀವು ಹೋಗ್ರಕ್ಕ ಬರಕ ನಾವು ಹೋಗ್ತೀವಿ ಬಾ ಹೋಗು ನೀ ಬಾ ಪಾಪ ನಾನು ಬರೋಣ ಬರ್ತೀನಿ ಬಾ ನೀ ಹೋಗಿ ಬಾಯ್ ಏ ಹೋಗು ಫೋಟೋ ಚೆನ್ನಾಗಿಲ್ಲ ಅಂತಾರೆ ಫೋಟೋ ತಗೋಬಿಟ್ಟೆ ಅದಕ್ಕೆ ನಮ್ಗೆ ಗೊತ್ತಾಗ್ಬಿಟ್ವಲ್ಲ ನಾನು ಬರೋ ಥರ ತೆಗಿತೀನಿ ಕೇಕ್ ತಿನ್ಸಕಲ್ಲ ನಾನು ಆ ಕಡೆ ಬರ್ತೀನಿ ಬಾಯ್ ಇವಲ್ಲ ನೀನು ಅಷ್ಟು ತಿನ್ನಿಸ್ತೀನಿ ಇರೋ ಹಾಂ ಏನು ಮಾಡ್ತಿದ್ದಾರೆ ಅವರು ತಿನ್ಕತಾ ಇದ್ದಾರ ಅವರವರೇ ಸ್ವಲ್ಪ ಕೇಕ್ ಕೊಟ್ಟಾಗ ದಯವಿಟ್ಟು ಕತ್ನ ಕೆಳಪಕ್ಸಿ ಅಂತ್ಕೋಬೇಡಿ ಫೋಟೋ ಹಂಗೆ ಬೀಳುತ್ತೆ 1 ಸೆಕೆಂಡ್ ಹಾಂ ಏ ಕರೆಂಟ್ ಆಯ್ತಾ ಬರೀ ಇಬ್ರು ಹೊಡೆದ ಬೀಳ್ತವೆ ಹೇಯ್ ಏಯ್ ಸಿರಿ ಹಂಗೆ ಇರು ಅವರೆಲ್ಲ ಕಣ್ಮುಸ್ಕೊಳ್ರ ಎಲ್ಲ ಮುತ್ಕೊಡ್ತೀವಿ ಹಾ ಕೊಡ್ರೆ ಕೊಡು. ಬನ್ನಿ ಬಾಯ್ ಹೋಗಿ ತಗೊಳಪ್ಪ ಓ ಫೋಟೋ ಸೂಪರ್ ಆಗಿ ಬಂದ ಕೊಡು ಕಾಂತ ಕೇಳ್ಕೊಬಿಟ್ಪ ಏನಾಯ್ತು ಅಮ್ಮ ನಾನು ವಿಡಿಯೋ ಮಾಡು ಚೆರಿ ಕರ್ಕತ್ತಿ ಚೆರಿ ಬಾ ಚೆರಿ ಅವಳು ಅವಾಗಲೇ ತಗೊಬಂದು ಕೊಡಕ್ ಬಂದಿದ್ದು ಏನ್ ಓಪನ್ ಮಾಡ್ಕೊಂಡು ನನ್ನ ಮಗಳು ನೋಡಿಸ್ತಾನೆ ಬಾ ಈ ಕಡೆ ಬಲಿ ಕೂತ್ಕೋ ಇಲ್ಲಿ ಬಾ ನೀನು ಆಮೇಲೆ ಅಪ್ಪನ ಜೊತೆ ಹಾ ಇಲ್ಲಿ ನೋಡ್ರ ಕಹಾನ್ ಕಹಾನ್ ನನ್ನ ಓಪನ್ ಮಾಡಿ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಅವ್ಳು ಗಿಫ್ಟ್ ಕೊಟ್ಟಿರೋದು ನನಗೆ ನನ್ನ ಬರ್ಡೇ ಆದಾಗಿಂದ ಲೈಫಲ್ಲಿ ಫಸ್ಟ್ ಟೈಮ್ ಗಿಫ್ಟ್ ಕೊಟ್ಟಿರೋದು ವಾವ್ ಇವಳಿಗೆ ಅವಳು ಕೊಟ್ಟಿದ್ದೀನಿ ನಾನು ಕೊಟ್ಟಿಲ್ಲ ಯಾವಾಗ ನಾನು ಅವಳು ಕೊಟ್ಟಿಲ್ಲ ಅವಳು ನಂಗೂ ಕೊಟ್ಟಿಲ್ಲ ನಾನು ಮಾತ್ರ ಅಲ್ಲ ಅವಳು ಕೊಟ್ಟಿಲ್ಲ ನನಗೆ ಅವಳು ನನಗೆ ಏನು ಕೊಟ್ಟಿಲ್ಲ ನಾನು ಇಬ್ರಿಗೂ ಕೊಟ್ಟಿದ್ದೀನಿ ಇಬ್ರು ನನಗೆ ಕೊಟ್ಟವ್ರು ಮಾಡಮ್ಮ ಮಾಡು ಅಲ್ಲಿ ಡ್ಯಾನ್ಸ್ ಮಾಡೋಕೆ ಹೋಗಿ ಸಾಂಗ್ ಹಾಕೊಟ್ಬಿಡ್ರಿ ಅವ್ರಿಗೆ ಅದೆಲ್ಲ ಸಾಂಗ್ ಬಂದವ್ರು ಹಾಕೊಂಡಿದ್ದೇನೆ ಅಲ್ಲ ನಾನು ಕಾಪರೇಟ್ ಬಂದ್ಬಿಡುತ್ತೆ ಅಂತ ಅವಳೇ ವಾಯ್ಸ್ ಕೊಡ್ಬೇಕು ಎಡಿಟ್ ಮಾಡೋಕ್ಕಾಗಲ್ಲ ಸರಿ ಇಲ್ಲಿ ಬಾ ಸರಿ ಹಿಂದೆ ಬಾ ಆತ ಒಳಗೆ ನಮ್ಮ ಮನೆ ದೇವ್ರು ಇನ್ನೊಂದು ಫೋಟೋ ಎಕ್ಸ್ಟ್ರಾ ಆಯ್ತು ನೋಡು ಸೂಪರ್ ಚೆನ್ನಾಗಿದೆ
ಸಿ ಒಂಚೂರು ಸೈಡ್ ಕಡೆ ಹಿಂಗಿ ಸುತ್ತಮುತ್ತ ಎಲ್ಲ ಕೆಲಸ ನೋಡ್ತಾಳ ಮನೆ ದೇವರು ಇಷ್ಟ ಆಯ್ತಾ ಮನೆ ದೇವರಲ್ವಾ ಓ ಇವನ್ ತಲೆನೇ ಬಂದ್ಬಿಟ್ಟು ಲಕ್ಷ್ಮೀನವ್ರ ಗಣೇಶನ ತಗೊಳ್ಳೋಣ ಅನ್ಕೊಂಡೆ ಇತ್ತು ಮನೆ ದೇವರಲ್ವಾ ಹೋಗಿ ನೀವೀಗ. ಖುಷಿ ಆಗ್ತದೆ ಅಂದ್ಬಿಟ್ಟು ಇಟ್ಕೊಟ್ಟೆ ಹೋಗಿ ಸರ್ ನಿಮ್ಮ ವೈಫ್ ಇಲ್ದಾನೆ ನೀವಿಲ್ಲಗನ ಹೋಗಿ ಅಲ್ಲ ನಾನು ಹೇಳಿದ್ರೆ ನಾನಿಲ್ಲ ಮೂರ್ಖದಾರೆ. ಏನು ಹಾ ಆದರ್ಶ ದಂಪತಿಗಳು ಕೊಡಿ ಒಂಚೂರು ಸೈಡ್ ಕೊಡಮ್ಮ ಅವ್ರು ಬನ್ನಿ ಅಗ್ಲಿ ಮತ್ತೆ ಯಾಕೆ ಪ್ರೀತಿ ಕೇಳಿಸಿದ್ರ ನಾನು ಫೋಟೋ ಓ ಈ ಕಡೆ ಬನ್ನಿ ಇಬ್ರು ಸೇರ್ ತಿನ್ಸಿ ಬನ್ನಿ ನಿಮ್ ಬರಲ್ಲ ಬರುತ್ತೆ ಬನ್ರಿ ನೀನು ಬಮ್ಮ ನಿಂಗೂ ಫೋಟೋ ಹಿಂಗ್ ಬರ್ಬೇಕು ಅಂದ್ರೆ ಬಾ ನಿಮ್ ಮೊದಲ ನಿಂತ್ಕೊಳ ಆ ಕಡೆ ಈ ಕಡೆ ತಿನ್ನಿಸ್ತಾರೆ ಮನೋಹರ ತಿನ್ಸಿ ನೀವು ಪಾಪ ಇದಕ್ಕೆ ಇನ್ನು ಒಂದು ನಿಮಿಷ ಹಿಡ್ಕೊಳ್ಳಿ ಒಂದು ನಿಮಿಷ ಹಿಂಗೆ ಹಿಡ್ಕೊಳ್ಳಿ ಇತ್ತಾಗ ಬಾಲ ಹೋಯ್ತು ನಿಮಗೆ ಆಯ್ತಾ ಥ್ಯಾಂಕ್ ಯು ಓಮ ಸೋ ಮಚ್ ಇರ್ಲಿ ಬರ್ಲಿ ಬನ್ನಿ ಬನ್ನಿ ತಗೊಳ್ಳಿ ಮನೋರಿ ಇಲ್ಲಿ ಬನ್ನಿ ಇಟ್ಕೊಳ್ಳಿ ಪಾಪ ಈಗ ಕಹಾನಿಗ ಬಾ ನಡೆಯಕ ನಿನಗೆ ಪಾಪ ಹಾ ಅಯ್ಯೋ ಅವ್ನು ಬರ್ತಾನೆ ಬಾ ಸುಮ್ಮನೆ ಕಟ್ ಮಾಡಿ ಕಂಟಿನ್ಯೂ ಮಾಡಿ ನಂಗೆ ಬಂದಂಗೆ ತೆಗಿತೀನಿ ನಾನು ಇಲ್ಲ ಟೀ ಪುಡಿ ವಾಸನೆ ಇಲ್ಲ ಆಮೇಲೆ ಲಾಸ್ಟ್ ನಂಗೆ ಕೊಡ್ತೀನಿ ನನ್ನ ಫೋನಲ್ಲ ಅಲ್ಲಿ ಮೇಲೆ ಡ್ಯಾನ್ಸ್ ಮಾಡೋದು ಮೇಲೆ ಡ್ಯಾನ್ಸ್ ಲಾಸ್ಟ್ ಬಾ ಅವ್ರ ಜೊತೆ ಬರ್ತೀನಿ ಬಾ ಕಾಣಿಸ್ತಾನೆ ಇರೋ ಮಗ ನೀವು ಅತ್ತಗೆ ಬನ್ನಿ ನೀನು ಆ ಕಡೆ ನಿಂತ್ಕೊ ಜ್ಯೋತಿ ಅವ್ರ ಮೊಬೈಲ್ ಕೊಟ್ಟವ್ರು ನನಗೆ ಹೌದಾ ಎಲ್ಲ ಎಂಜಾಯ್ ಮಾಡೋದು ಬಿಟ್ಟು ವಿಡಿಯೋ ಮಾಡೋದ್ರ ಬಿಸಿ ನೋಡಪ್ಪ ನಮ್ಮ ಬಿಟ್ಬಿಟ್ರೆ ಸಾಕಲ್ಲಪ್ಪ ಅನಿಸ್ತದೆ ಎಲ್ಲಿ ಇಲ್ಲಿ ನೋಡು ಜೊತೆ ಇಲ್ಲಿ ಇಲ್ಲಿ ಅಕ್ಕ ಅಲ್ಲಿ ನೋಡು ಅಲ್ಲೇ ನೋಡು ಕೆಳಗಡೆ ನೋಡು ಅವಳು ನೋಡು ಅಲ್ಲೇ ಅವಳನ್ನ ಅವಳಿಗಂತೆ ಕೊಡ್ರಿ ಅಷ್ಟೊತ್ತಿನ ಬಾಯಿಗೆ ಹಾಕ್ತಾನೆ ಇದ್ದೀನಿ ನನಗೆ ಕೊಡ್ತೀನಪ್ಪ ಬನ್ನಿ ನಡೆಯಲ್ಲಿ ಬಾಯ್ ಬಸ್ ಒಂಚೂರು ಕೊಟ್ಟು ತೆಗಿ ಕೊಟ್ಟೆ ಬಾಯಿಗೆ ಹ್ಯಾಪಿ ಬರ್ಡೇ ವೀರಪ್ಪಣ ಏಯ್ ಸಿರಿ ಅಭಿಲಾಗುತ್ತೆ ಬಾಯ್ ಕಡೆ ಥ್ಯಾಂಕ್ ಯು ಹ್ಯಾಪಿ ಬರ್ಡೇ ವೀರಪ್ಪಣ ಬಮ್ಮ ಕೊಡ್ತಾರೆ ನಿನಗೆ ಸಿರಿ ಬರ್ಡೇ ಗರ್ಲ್ ಕೊಡಿ ಒಂದು ಪ್ಲೇಟಲ್ಲಿ ಹಾಕೊಟ್ರೆ ತಿಂತಾರೆ ಲೈಕ್ ನನಗೆ ಬಂದೆ ಬಂದೆ ಬಾ, ಬಾ. ಯಾರು ಬಾ, ಕೇಕ್ ಹೋಗೋಣ. ನಂದು ಫೋಟೋ ತೆಗೆದು ತಿನ್ಬೇಡ ಬಿಡಮ್ಮ ಬಾಯ ಅದಕ್ಕೆ ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಕಾಂತಾವ್ರೆ ಯಾವ್ದು ಅಂತ ತೆಗಿಯೋಣ ನಾನು ಅತ್ತಗೂ ನೋಡ್ತಾರೆ ಇತ್ತಗೂ ನೋಡ್ತಾರೆ ಚಿಕ್ಕದ್ ಮಾತ್ರ ಏನೋ ಮಾಡಿದವರಲ್ಲ ಅಂತ ನೋಡ್ತಾ ಇದ್ದೆ ಬಾಮ ಈ ಕಡೆ ಬರ್ತೀನಿ ಹಲೋ ಲಕ್ಷ್ಮಿ ಪಾಪ ನೀನು ನನ್ನ ಹತ್ರ ಬಾ. ಬಾಯ್ ತಗೊಂಡು ಬಾ ನಾನು ಎರಡು ಫೋಟೋ ತಗೊಂಡು ಬನ್ನಿ ಕಾಲ್ ಭಾಗ್ಯಲಕ್ಷ್ಮಿ ವಿದ್ಯಾಲಕ್ಷ್ಮಿ ಎಲ್ಲ ಲಕ್ಷ್ಮಿ ನಮ್ಮ ಮನೇಲಿ ಅವ್ರು ನೋಡು ಈಗ ನೋಡು ಮಗ ಮುಂದಕ್ಕೆ ನೋಡು ಬರೇ ಫ್ಯಾಮಿಲಿ ಫೋಟೋ ಚೆನ್ನಾಗಿರ್ಬೇಕಂತಾರ ಏ ಫ್ರೇಮ್ ಮಾಡ್ಸಂದ ಸರಿ ಸಿಹಿ ಇಲ್ಲಿ 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 ಸಿಹಿ ಸಿಹಿಮಾ ಓಯ್ ಸಿಹಿಮಾ ಸರಿ ಏನ್ ಮಾಡ್ತಿದ್ಯಾ ನೀನು ಅಲ್ಲಿ ನೋಡು ಚಿಕ್ಕ ನೋಡು ಏನ್ ಮಾಡ್ತಿದ್ಯಮ್ಮ ಆಯ್ತು ಚಿಕ್ಕ ನೋಡು ಥ್ಯಾಂಕ್ ಯು ನಾನು ಇಳಿಚು ನಾನು ಫೈನಲಿ ಕೇಕ್ 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 ತುಂಬ ಚೆನ್ನಾಗಿದೆ ಏನೋ ಮಾಡ್ತಾವಳ ಕುತ್ಕೊಂಡು ತಿನ್ಕೊಂಡು ಸ್ವಲ್ಪ ಕತ್ಲೆ ಚೆನ್ನಾಗಿದೆ ಆಯ್ತಾ ಗೊತ್ತೀರಾ ನೆಕ್ಸ್ಟ್ ಡ್ಯಾನ್ಸ್ ಮಜಾ ಮಾಡಿ
ತೇಜು, ನವೀನ್, ರೀನಾ, ರೀನಾ ಫಸ್ಟ್ ಡೇನೇ ಲೇಟಾ? ఒక్కో ప్రపంచం ఒక్కో ఎమోషన్ వీటన్నిటికీ నా హార్ట్ రెస్పాండ్ అయ్యే బీట్ ఉందే. ಏನ್ ಮಾಡಬಾ ಸೊ ನಾವು 3 ಜನ ಸೇರಿರೋದಿದೆ ಫಸ್ಟ್ ಟೈಮ್. ಯಾಕೆ ಅಂದರೆ ನನ್ನ ಸಿಸ್ಟರ್ ಒಬ್ಬರು ಮಂಗಳೂರಲ್ಲಿರೋದು, ಅವ್ರು ವರ್ಕ್ ಮಾಡೋದಲ್ಲೇ ಅಲ್ಲೇ ಇದ್ದಾರೆ. ಇನ್ನೊಬ್ಬರು ಬ್ಯಾಂಗ್ಳೂರಲ್ಲೇ ಇರೋದು. ನಾವು ಇವಾಗ ಬೆಂಗಳೂರಲ್ಲಿ ಶಿಫ್ಟ್ ಆಗಿರೋದಷ್ಟೇ. ನಮಗೆ ಇಲ್ಲಿಗೆ ಟ್ರಾನ್ಸ್ಫರ್ ಆಗಿರೋದ್ರಿಂದ ಸೇರ್ತಿರ್ಲಿಲ್ಲ. ನನ್ನ ಬ್ರದರ್ ಮದುವೆಯಿಂದ ನಾವೆಲ್ಲರೂ ಜೊತೆಗೆ ಸೇರೋ ಥರ ಆಯಿತು. ಅವ್ರ ಮದುವೆಯಿಂದ ಅವ್ರ ಮದುವೆಗೆ ಬಂದಿದ್ರಲ್ಲ, ಅದಕ್ಕೋಸ್ಕರ ನನ್ನ ಬರ್ಡೇನೂ ಅವತ್ತೇ ಹಾಕ್ಸಿರೋದ್ರಿಂದ ಇಲ್ಲೇ ಉಳ್ಕೋಬೇಕಾಗಿತ್ತು ಅವರು. ಹಾಗಾಗಿ ಸಿಕ್ಕಿದ್ರಷ್ಟೇ. ಅವರು ಕೂಡ ಒಳ್ಳೆ ಎಂಜಾಯ್ಮೆಂಟ್ ಮಾಡಿದ್ರು. ಈ ಥರ ಎಲ್ಲ ಇರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಒಂಥರ ಚೆನ್ನಾಗಿತ್ತು. ನಾವು ಸಿಂಗಲಾಗಿ ಹೋಗಿದ್ರು ಆ ಥರ ಅನ್ನಿಸ್ತಿರ್ಲಿಲ್ಲ ಅಂತ ಅನ್ನಿಸ್ತಾ ಇತ್ತು. ಅಂದರೆ ಇಯರ್ ಚೇಂಜ್ ಆಗ್ತಿದ್ದಂಗೆ ಲೈಫು ಕೂಡ ಚೇಂಜ್ ಆಗ್ತಿದೆ. ಬೆಂಗಳೂರು ಬಂದಾಗಿದೆ ಫಸ್ಟ್ ಟೈಮ್ ಈ ಥರ ಎಲ್ಲ ಇದು ಮಾಡಿದ್ದು. ನಾರ್ಮಲಾಗಿ ನಾವು ಲಾಸ್ಟ್ ಇಯರ್ ಅಲ್ಲೆಲ್ಲ ಇದ್ದಾಗ ನಾವೇ ಕೇಕ್ ಕಟ್ ಮಾಡ್ಕೋತಿದ್ವಿ, ಸುಮ್ಮನೆ ಆಗ್ತಿದ್ವಿ ಅಷ್ಟೇ. ಎಲ್ಲೂ ಅಂದರೆ ಮಾರ್ನೆಗೆ ಹೋಗ್ತಿದ್ವಿ ಅಷ್ಟೇ. ಇಲ್ಲೂ ಕೂಡ ನನ್ನ ಬ್ರದರ್ ಮದುವೆಲಿದ್ದೆ ನಾನು ನೈಟು. ಡೇ ಮುಗಿಸ್ಕೊಂಡು ಬೆಂಗಳೂರಿಗೆ ಬಂದಿದ್ದು ನಾವು. ಮದುವೆ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಸಿಕ್ಕಾಬಿಟ್ಟೆ ನಾನು ಟಯರ್ಡಾಗಿ ಬಂದಿದ್ದೆ. ಬಟ್ ಡ್ಯಾನ್ಸ್ ಎಲ್ಲ ಮಾಡಿದ್ರಿಂದ ಟಯರ್ಡ್ ಎಲ್ಲ ಹೊರ್ಟೋಯ್ತು. ಆ ಲೆವೆಲ್ಗೆ ಡ್ಯಾನ್ಸ್ ಮಾಡಿದ್ವಿ 3 ಜನನೂ ಕೂಡ. ತುಂಬ ಎಂಜಾಯ್ ಮಾಡಿದ್ವಿ. ಕಹಾನ್ ಸಿರಿ ಅಂತೂ ಸಿಕ್ಕಾಬಿಟ್ಟೆ ಎಂಜಾಯ್ ಮಾಡಿದ್ರು. ಹೆಂಗೆ ಬೇಕು ಹಂಗಂಗೆ ಸ್ಟೆಪ್ ಹಾಕೊಂಡು ಕುಣಿದ್ವಿ. ತುಂಬ ಚೆನ್ನಾಗಿತ್ತು. ಏನೋ ಒಂಥರ ಗೊತ್ತಿಲ್ಲ, ಅದು ಹೇಳೋಕ್ಕಾಗಲ್ಲ, ಅಷ್ಟೊಂದು ಹ್ಯಾಪಿ ಅಂತ ಅನ್ನಿಸ್ತು. ಇನ್ನೂ 1 ಅವರ್ ಟೈಮ್ ಕೊಟ್ಟಿದ್ರು, ನಾವು ಮುಗಿಸ್ತಿರ್ಲಿಲ್ವೇನೋ. ಆ ಲೆವೆಲಿಗೆ ಸ್ಟೆಪ್ ಹಾಕೊಂಡು ಕುಣಿತಾನೆ ಇದ್ವಿ. ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ಅಂದರೆ 1 ಅವರ್ ಅಷ್ಟೇ ಅಲ್ವಾ ಟೈಮ್ ಕೊಟ್ಟಿದ್ದು. ಟೈಮ್ ಆಗುತ್ತೆ ಅಂತ ಹಂಗೋ ಹಿಂಗೋ 3 hours ಕವರ್ ಮಾಡ್ಕೊಂಡ್ವಿ ಅಷ್ಟೇ. ಮೊದಲಿಂದನೇ ಮಾಡಿದರೆ ಇನ್ನೂ ತುಂಬ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು. ಸೊ ಮಿಡ್ಲಲ್ಲಿ ಸ್ವಲ್ಪ ನಾನೇ ವಾಯ್ಸ್ ಓವರ್ ಕೊಟ್ಕೊಂಡು ಹೋಗ್ತಾಯಿದ್ದೀನಿ ಅಷ್ಟೇ. ಏನು ಮಾಡೋಕ್ಕಾಗಲ್ಲ, ಕಾಪಿರೈಟ್ ಕ್ಲೈಮ್ ಬೀಳುತ್ತಲ್ಲ, ಅದಕ್ಕೋಸ್ಕರ ನಾನೇ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಮಿಡ್ಲಲ್ಲಿ. ಒಂದು ಸಾಂಗ್ ಬಂದ್ಬಿಟ್ಟು ಅದೇ ಯಾವುದಪ್ಪ ಅದು, ಕೃಷ್ಣ ಪ್ರಣಯ ಸಖಿದು ಇದು ಮಾಡಿದ್ವಿ. ಇನ್ನೊಂದು ಅದೇ ಇತ್ತಲಕ್ಕಿ ಕರಿ ಬಿಡಮ್ಮವ ಆ ಸಾಂಗ್ ಆಡಿದ್ವಿ. ಇನ್ನೊಂದು ಮಸ್ತು ಹುಡುಗಿ ಬಂದರು, ಅದೊಂದು ಆಡಿದ್ವಿ. 3 ಆಡಿದ್ದು. ಇನ್ನೂ ಟೈಮ್ ಸಿಕ್ಕಿದ್ರೆ ಇನ್ನೂ ಸಿಕ್ಕಾಪಟ್ಟೆ ಸಾಂಗ್ಸ್ ಎಲ್ಲ ಆಡಬಹುದಿತ್ತು ಅಂತ ಅನಿಸುತ್ತೆ. ಕುಣಿದ್ಬಿಡು ಪ್ರೀತಿ, ಹಿಂಗೆ ಎದ್ದೆ ಸಣ್ಣ ಆಗ್ಬಿಡ್ತೀನಿ. ಆದ್ದರಿಂದ ಫಿನಾಲ್ ಮೇಲಿನ ಟ್ರಸ್ಟ್ ಬಿಟ್ಟು ಬಿಡಿ ಮತ್ತು ಟೆಸ್ಟೆಡ್ ಲೈಸಾಲ್ ತನ್ನಿ.
ಇದೇನೇ ಲಾಸ್ಟ್ ಸಾಂಗು. ಟೈಮ್ ಆಗಿತ್ತು ಆದರೂ ಇದೊಂದು ಸಾಂಗ್ ಆಡೋಣ ಅಂತ ಹೇಳ್ಬಿಟ್ಟು ಅವರು ಔಟ್ಸೈಡ್ ಅವ್ರನ್ನ ಪೇಮೆಂಟ್ ಕ್ಲಿಯರ್ ಮಾಡ್ಬರೋಣ ಅಂತ ಹೋದ್ರೆಲ್ಲರೂ ನಾವು ಡ್ಯಾನ್ಸ್ ಮಾಡಿ ನಾವು ಡ್ಯಾನ್ಸ್ ಮಾಡ್ತಾನೆ ಇದ್ವಿ ಅವ್ರು ಕ್ಲಿಯರ್ ಮಾಡೋಷ್ಟೆಲ್ಲರೂ ಇನ್ನೊಂದು ಡ್ಯಾನ್ಸ್ ಮಾಡ್ಕೋಬೋದಲ್ಲ, ಸ್ಟೇಜ್ ಸಿಕ್ಕಿದೆ ಎಲ್ಲರೂ ಜೊತೆಗೆ ಸೇರಿದ್ದೀವಿ ಅಂತ ಹೇಳ್ಬಿಟ್ಟು ನಾವು ಡ್ಯಾನ್ಸ್ ಮಾಡ್ತಾನೆ ಇದ್ವಿ. ಅಲ್ಲಿ ಸಿರಿಗೆ ಪಾಪ ಕುಂದುಕೊಂಡು ಸುಸ್ತಾಗಿತ್ತು ಅನಿಸುತ್ತೆ. ನೀರು ಚಿಕ್ಕಿ ಅಂತಿದ್ಲು ಪಾಪ. ನಾನು ಫಸ್ಟ್ ಟೈಮ್ ಅವ್ರ ಅಮ್ಮನ ಹತ್ರ ಕಳಿಸ್ದೆ, ಅಮ್ಮ ಹತ್ರ ಹೋಗು ಅಂತ. ಇಲ್ಲ ಚಿಕ್ಕಿ ಅಂದ್ಕೊಂಡು ಬಂದ್ಲು. ಅವರಮ್ಮ ಮತ್ತೆ ಆಚೆಗಡೆ ಹೋದಾಗ ಕೊಡಿಸ್ತೀವಿ, ಎಲ್ಲೆಲ್ಲೂ ನೀರಿಲ್ಲ ಅಂದಾಗ ಮತ್ತೆ ಅವಳು ಬಂದು ನಮ್ಮ ಜೊತೆ ಕುಣಿತಾ ಇದ್ಲು. ಪಾಪ ಕಾಣಿಸ್ತಾ ಇಲ್ಲ ಅಷ್ಟೇ. ಅವಳಂತೂ ಸಿಕ್ಕಾಬಿಟ್ಟೆ ಎಂಜಾಯ್ ಮಾಡಿಬಿಟ್ಲು. ಸಿರಿನೇ ಜಾಸ್ತಿ ಅಲ್ಲೆಲ್ಲ ಡ್ಯಾನ್ಸ್ ಮಾಡಿದ್ಲು ನಮಗಿಂತನೂ. ಡ್ಯಾನ್ಸ್ ಮಾಡ್ತಾನೆ ಇದ್ಲು ಹೋದಾಗಿಂದನೂ. ಕಹಾನೇನು ಅಷ್ಟರಲ್ಲೇ. ಇವಳು ಮಾತ್ರ ಸಿಕ್ಕಾಬಿಟ್ಟೆ ಎಂಜಾಯ್ ಮಾಡಿದ್ಲು. ನಾವು ಅಷ್ಟೇ ಸಿಕ್ಕಾಬಿಟ್ಟೆ ಎಂಜಾಯ್ ಮಾಡಿದ್ವಿ. ಏನೋ ಒಂಥರ ಈ ಇಯರಲ್ಲಿ ಅದೇ ಡೇಟಲ್ಲಿ ನಮ್ಮ ಬ್ರದರ್ ಮದುವೆ ಆಗಿರೋದ್ರಿಂದ, ಅದೇ ಡೇಟಲ್ಲಿ ನನ್ನ ಬರ್ಡೇ ಇರೋದ್ರಿಂದ ಬಿದ್ದಿರೋದ್ರಿಂದ ಏನೋ ಒಂಥರ ಎರಡೂ ಚೆನ್ನಾಗಿತ್ತು ಅಂತ ಅನಿಸ್ತು. ಅವತ್ತೇ ಫ್ಯಾಮಿಲಿ ಎಲ್ಲ ಮೀಟ್ ಮಾಡ್ಕೊಂಡು ಬಂದಿದ್ವಿ. ಮದುವೆಗೆ ಎಲ್ಲರೂ ಬಂದಿದ್ದೆಲ್ಲ ಮೀಟ್ ಮಾಡಿಕೊಂಡು. ಆ್ಯಂಡ್ ಇದರಲ್ಲಿ ಇನ್ನೊಂದು ಬೇಜಾರೇನು ಅಂತಂದರೆ ನನ್ನ ತಂಗಿ ಮಿಸ್ ಆದಳು. ಅವ್ರ ಮನೇಲಿ ಅವ್ರ ಮಾವ ತೀರೋಗಿರೋದ್ರಿಂದ ಮದುವೆ ಮುಗಿಸ್ಕೊಂಡು ಹಂಗೆ ಹೊಂಟೋದ್ಲು. ಅವಳು ಇದ್ದಿದ್ರೆ ಇನ್ನೂ ಸಿಕ್ಕಾಬಿಟ್ಟೆ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು. ಐ ಮಿಸ್ ಯು ರಕ್ಸಿ. ಅವಳು ಇದ್ದರೆ ಇನ್ನೂ ತುಂಬ ಚೆನ್ನಾಗಿರ್ತಿತ್ತು ಅಷ್ಟೇ. ಅವಳೊಬ್ಬಳು ಮಿಸ್ ಆದ್ಲು. ಹಾಗೆ ಮದುವೆ ಮುಗಿಸ್ಕೊಂಡು ಹೊರ್ಟೋದ್ಲು ಅಲ್ಲಿಂದ. ಇಲ್ಲ ಮನೇಲಿ ಕೆಲಸ ಎಲ್ಲ ಇರುತ್ತಲ್ಲ, ಒಂದು 15 days ಆಗಿತ್ತು ಅಷ್ಟೇ ಅವ್ರ ಮಾವವ್ರು ತೀರ್ಕೊಂಡು. ಅದಕ್ಕೋಸ್ಕರ ಇರಲ್ಲ ಆ ಥರ ಅಂತ ಹೇಳ್ಬಿಟ್ಟು ಹೊರಟ್ಬಿಟ್ಲು. ಅವಳೊಬ್ಳು ಮಿಸ್ ಆದ್ಲು ನನಗಷ್ಟೇ. ಅವಳಿದ್ರೆ ಇನ್ನೂ ಸಖತ್ತಾಗಿರೋದು. ಲಾಗೆಲ್ಲ ತುಂಬ ಸಪೋರ್ಟಿವ್ ಆಗಿ ಅವಳು, ಅಂದರೆ ನಂಗೆ ಕ್ಯಾಮ್ರಾ ಹಿಡ್ಕೊಡೋದ್ರಿಂದ ಹಿಡಿದು, ನಂಗೆ ಮದುವೆ ಲಾಗಲ್ಲೆಲ್ಲ ಅವಳೇ ಕ್ಯಾಮ್ರಾ ಹಿಡಿದು, ಅಂದರೆ ಫೋನ್ ಕ್ಯಾಮ್ರಾ ಹಿಡಿದು ಎಲ್ಲನೂ ಕವರ್ ಮಾಡಿಕೊಟ್ಟಿದ್ದು ಅಷ್ಟೇ. ತುಂಬ ಚೆನ್ನಾಗಿತ್ತು. ಅವಳಿದ್ದರೆ ಇನ್ನೂ ತುಂಬ ಚೆನ್ನಾಗಿರ್ತಿತ್ತು ಅಂತ ಹೇಳ್ತೀನಿ ಅಷ್ಟೇ. ತುಂಬ ಎಂಜಾಯ್ ಮಾಡಿದ್ವಿ. ಇಲ್ಲಂತೂ ಸಿಕ್ಕಾಬಿಟ್ಟೆ ಎಂಜಾಯ್ ಮಾಡಿದ್ವಿ. ಇಲ್ಲೆಲ್ಲ ಮುಗಿಸ್ಕೊಂಡು ಡೈರೆಕ್ಟ್ ನಾವು ಹೋಗಿದ್ದು ಡಿನ್ನರ್ ಮುಗಿಸ್ಕೊಂಡು ಬರೋಣ ಅಂತ ಹೋಗಿದ್ವಿ. ಯಾಕೆಂದರೆ ಹಿಂದಿನ ದಿನವೂ ನಿದ್ದೆ ಇಲ್ವಲ್ಲ, ನಿದ್ದೆ ಮಾಡಬೇಕಿತ್ತು. ಇನ್ನು ನಮ್ಮ ಅಕ್ಕನ ಮಾರ್ನಿಂಗ್ ಎದ್ದು ಮಂಗ್ಳೂರಿಗೆ ಹೊರ್ಟೋಗ್ತಿದ್ರು ಪಾಪ. ಅದಕ್ಕೋಸ್ಕರ ಔಟ್ಸೈಡೇ ಡಿನ್ನರ್ ಮುಗಿಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಕೇಕ್ ಕಟ್ಟಿಂಗು ಡ್ಯಾನ್ಸ್ ಎಲ್ಲ ಆದ ತಕ್ಷಣ ನಾವು ಅಲ್ಲಿಂದ ಡೈರೆಕ್ಟ್ ಊಟಕ್ಕೆ ಹೋದ್ವಿ. ಸೊ ನಾನು ತುಂಬ ವಾಯ್ಸ್ ಓವರ್ ಕೊಡೋಕ್ಕಾಗಲ್ಲ. ಏನು ಡ್ಯಾನ್ಸಲ್ಲಿ ಎಷ್ಟು ವಾಯ್ಸ್ ಓವರ್ ಅಂತ ಕೊಡೋಕ್ಕಾಗುತ್ತೆ. ಅದಕ್ಕೆ ಮಿಡ್ಲಲ್ಲಿ ಸ್ವಲ್ಪ ಕೊಟ್ಟಿದ್ದೀನಿ ಅಷ್ಟೇ. ಸಡನ್ನಾಗಿ ಬಂದು ಆಫ್ ಮಾಡಿಬಿಟ್ರು. ಅವರೇ ಟೈಮ್ ಆಯಿತು ಬನ್ನಿ ಅಂತ. ನಮ್ಮ ಮನೆಯವ್ರು ಬಂದು ಆಫ್ ಮಾಡಿದ್ರು ಸಾಂಗ್ಸ್ ಎಲ್ಲ. ಇದೇ ಲಾಸ್ಟ್ ಸಾಂಗ್. ಸ್ಟೆಪ್ ಮಾಡಿದ್ದು 3 ಜನನೂ ಮಾಡಿದ್ವಿ ಸ್ಟೆಪ್ಪಿಗೆಲ್ಲ. ಟಾಟಾ ಬಾಯ್ ಮುಗೀತು ಸಾಂಗ್ಸ್. ಇಷ್ಟು ಡಿನ್ನರ್ ರಾಜ ವೈಭವದಲ್ಲಿ. ಕಹನ್ ಚರಿ ಹಾಯ್ ಮಾಡು. ಚರಿ ಎಲ್ಲಿಗೆ ಹೋಗ್ತಿದ್ಯಾ? ನಿಂಗಾಗಲ್ಲ ಬಾ, ನಿಂಗೆ ತಳ್ಳಕ್ಕಾಗಲ್ಲ ಇರಮ್ಮ. ಹಾಂ ಅವ್ರು ಇನ್ನೂ ಅಲ್ಲೇ ಇದ್ದಾರೆ, ಇನ್ನೂ ಬಂದಿಲ್ಲ. ಬರ್ಡೇ ಪಾರ್ಟಿ ಸಾಂಗ್ ಬೇರೆ ಹೇಳ್ತಾವಳೆ, ನೋ ಮನಿ ಅಂತ. ಇವತ್ತು ಪ್ರೀತಿ ಡ್ಯಾನ್ಸ್ ಮಾಡಿರೋ ಸಾಂಗ್ನ ಹಾಕ್ತೀನಿ. ಎಲ್ಲರೂ ನೋಡಿ ಸಿಕ್ಕಾಪಟ್ಟೆ. ನಾನು ಡ್ಯಾನ್ಸೇ ಮಾಡಲ್ಲ ಹಂಗಾದ್ರೆ. ಅಲ್ಲ, ಈ ಟೈಮ್ ನೋಡ್ಕೊಳ್ಳಿ, ನೆಕ್ಸ್ಟ್ ಟೈಮ್ ಮಾಡಿ ಅಂತ ನೀವೇ ಹೇಳ್ತೀರಾ. ಅಷ್ಟೊಂದು ಚೆನ್ನಾಗಿ ಮಾಡಿ ಬನ್ನಿ ಫ್ಯಾಮಿಲಿ. ಇದಕ್ಕೆ ಹೋಗೋಣ, ಇಲ್ಲೇ ಕೂರೋಣ, ಅಲ್ಲಿ ಕೂರೋಣ. ಅಲ್ಲಿ ಕೂತಿದ್ವಿ. ನಮ್ದು ಇದು ರೆಗ್ಯುಲರ್. ಇನ್ಮೇಲೆ ಇಲ್ಲಿ ಕೂರೋಣ. ಹೇಗಿತ್ತಮ್ಮ ನಿನ್ನ ಡ್ಯಾನ್ಸು? ನೀನೇ ಹೇಳು. ಇವನೊಬ್ಬ ಬಂದಾಗೆಲ್ಲ ಸಿಂಬ್ಲಾ ತೆಗಿತಾ ಇರ್ತಾನೆ ಕುತ್ಕೊಂಡು. ಇವ್ರದ್ದೊಂಥರ, ಇವ್ರದೇ ಒಂಥರ, ನಮ್ಮದೇ ಒಂಥರ. ವೇಟ್ ಮಾಡ್ತಾ ಇದೀವಿ, ಇನ್ನೂ ಬಂದಿಲ್ಲ ಕಹನ್ ಊಟ. ಮಶ್ರೂಮ್ ಮಂಚೂರಿಯನ್ 1 plate. ನಮ್ಮ ಫಸ್ಟ್ ಇಸ್ ಆರ್ಟ್ ಅಂಡ್ ಶೂರ್ ಸೂಪ್. ನಮ್ಮ ಪಾಪುಂಗೆ ಸಿಕ್ಕಾಪಟ್ಟೆ ನೆಗಡಿ ಆಗಿದೆ, ಅದಕ್ಕೋಸ್ಕರ ಅವನಿಗೆ ಅವರಿಗೆ ಆರ್ಟ್ ಅಂಡ್ ಶೂರ್ ಸೂಪ್ ಕೊಡ್ಸಿದ್ವಿ.
ನಮ್ಮ ಡಿನ್ನರ್ ಟೈಮ್ ಮುಗಿದು ಮನೆಗೆ ಬಂದಿದ್ದೇವೆ. ಇವರು ಇವಾಗ ಕಸ ಹೊಡೆಯೋ ಕೆಲಸಕ್ಕೆ ಹಾಜರಾಗಿದ್ದಾರೆ. ಅವರು ಮಂಗಳೂರಿಗೆ ಹೋಗ್ತಾ ಇದ್ದಾರೆ, ಅದಕ್ಕೋಸ್ಕರ ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ. ಸೀರಿಯಲ್ಸ್ ಇವಳು ಕಹನ್ ಇಲ್ಲೇ ಇರ್ತಾನೆ. ಇವರು ಮಂಗಳೂರಿಗೆ ಹೋಗ್ತಾ ಇದ್ದಾರೆ, ರಜೆ ಇಲ್ಲ, ಅದಕ್ಕೋಸ್ಕರ ಪ್ಯಾಕಿಂಗ್ ಮಾಡ್ಕೊಂಡು ಮಾರ್ನಿಂಗು 7 o'clockಗೆ ಟ್ರೈನ್ ಇದೆ, ಅದಕ್ಕೆ ಹಿಂಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಸರಿ ಬಾಯ್ಲಿ ಬೇಗ ಒಂದು ಮಾತು. ಊಟ ಚೆನ್ನಾಗಿತ್ತಾ? ಊಟ ಚೆನ್ನಾಗಿತ್ತು. ಏನೇನು ತಿಂದೆ? ನೀನ್ ತುಳು ಮಾತಾಡ್ಬೇಡ, ಕನ್ನಡ ಮಾತಾಡು. ಕೇಕ್ ಚೆನ್ನಾಗಿತ್ತಂತೆ ಮಗುಗೆ. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದು. ಬಾ ಮಗನೇಲಿ ಇನ್ನೇನು ಚೆನ್ನಾಗಿತ್ತವ? ನೀನು ಡ್ಯಾನ್ಸ್ ಮಾಡ್ದಾ? ಚೆನ್ನಾಗಿತ್ತಾ? ಕೇಕ್ ಚೆನ್ನಾಗಿತ್ತಂತೆ. ಸೊ ಅಷ್ಟೇ, ಎಲ್ಲ ಮುಗೀತು. ಅವರು ಮಂಗಳೂರಿಗೆ ಹೋಗ್ತಾರೆ, ನಾವು ಬೆಂಗಳೂರಲ್ಲೇ ಇರ್ತೀವಿ ಅಷ್ಟೇ. ನಮ್ಮ ಇವತ್ತಿನ ಲಾಗ್ನ ನಾವು ಎಂಡ್ ಮಾಡ್ತಾ ಇದ್ದೀವಿ. ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ವ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅಂದಿದೆ ಥರ ಸಪೋರ್ಟ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಗುಡ್ ನೈಟ್, ಟೇಕ್ ಕೇರ್, ಬಾಯ್ ಬಾಯ್. ಬಾಯ್ ಮಾಡು ಸರಿ ಬೇಡ. ಬಾಯ್ ಬಾಯ್, ಗುಡ್ ನೈಟ್, ಬಾಯ್ ಬಾಯ್. ಅವಳಿಲ್ಲ ಅಲ್ಲಿ, ಅವಳು ಮಾಡ್ತಾಳೆ, ಇವಳು ಮಾಡ್ತಾಳೆ. ಓಕೆ ಬಾಯ್, ಗುಡ್ ನೈಟ್.